ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಕಣ್ಮನೆ ಮದುವೆಗೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋದಕ್ಕೆ ಯಾರ್ಯಾರನ್ನ ಸುಖಾಗಮನ ಹೆಸರಿಗೆ ಹಾಕ್ಸ್ಬೇಕು ಅಂತ ಹೇಳಿ ಗೋವಿಂದೇಗೌಡರು ಲಿಸ್ಟ್ ಮಾಡ್ಕೊಂಬಂದು ಶಿವರಾಮೇಗೌಡರು ಕೊಡ್ತಾ ಇದ್ದಾರೆ. ಅಣ್ಣ, ನಾನೆಲ್ಲ ಲಿಸ್ಟು ಮಾಡ್ಕೊಂಬಂದಿದ್ದೀನಿ ಸುಖಾಗಮನ ಬಯಸೋಕ್ಕೆ, ನೀನೊಂದ್ಸತಿ ಚೆಕ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಇದ್ದರು, ಲೇ ಗೋವಿಂದ, ನೀನು ಬರೆದ್ಮೇಲೆ ನಾನೆಲ್ಲ ಚೆಕ್ ಮಾಡೋದೈತೆ, ನೀನೆಲ್ಲ ಶಾನೆ ಕರೆಕ್ಟಾಗೆ ಬರೆದಿರ್ತೀಯ ಬಿಡ್ಲಾ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದಳು, ರೀ ಕೊಡ್ರಿ ಇಲ್ಲಿ ನಾನೊಂದ್ಸಲಿ ನೋಡ್ತೀನಿ ಆದ್ರೂ ಅಂತ ಹೇಳಿಬಿಟ್ಟು ಆ ಲಿಸ್ಟಲ್ಲಿ ಬರೆದಿರೋರ ಹೆಸರನ್ನೆಲ್ಲ ಓದ್ತಾ ಇದ್ದಾಳೆ. ಶ್ರೀಮತಿ ಈಶ್ವರಿ ಮತ್ತು ಗೋವಿಂದೇಗೌಡರು, ಶ್ರೀಮತಿ ಸಾವಿತ್ರಿ, ಶ್ರೀ ಭದ್ರಾ ಮತ್ತು ಶ್ರೀಮತಿ ವಿದ್ಯಾ ಅಂತ ಬರೆದಿರುತ್ತೆ. ಅದನ್ನು ಓದಿದ ತಕ್ಷಣ ಸಾವಿತ್ರಿ ಇದ್ದವಳು, ಅಲ್ಲ ಕಣಣ್ಣ, ನಾವು ಅವಳ ಸಂಬಂಧನೇ ಬೇಡ ಅಂತ ಕಿತ್ತಾಕೊಳಕ್ಕೆ ಹೋಗಿದ್ದೀವಿ, ನೀವು ನೋಡಿದ್ರೆ ಸುಖಾಗಮನಕ್ಕೆ ಅವ್ರ ಹೆಸರು ಬರೆದಿದ್ದೀರಾ ಅಂತ ಹೇಳ್ತಾಳೆ. ಆವಾಗ ಸಡನ್ನಾಗಿ ಭಗೀರಥಿಯವರಿದ್ದವರು, ಏಯ್ ಮುಚ್ಚೆ ಬಾಯಿ ಸಾಕು, ಅವಳ ಸಂಬಂಧ ಇನ್ನೂ ಕಳ್ಕೊಂಡಿಲ್ಲ, ಕೋರ್ಟ್ ಇನ್ನೂ ತೀರ್ಮಾನ ಕೊಟ್ಟಿಲ್ಲ, ಅವಳು ನಮಗೆ ಬೇಡ ಅಂತ ಹೇಳಿ, ಅವಳ ಹೆಸರು ಇರೋದು ಸರಿಯೇ, ಕರೆಕ್ಟಾಗಿ ಐತೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಏನಂತ ಹೇಳ್ತಾ ಇದ್ದೀರಾ, ಅವಳ ಸಂಬಂಧ ಬೇಡ ಅಂತ ತಾನೇ ನಾವು ಮುಂದೆ ಹೋಗಿರೋದು, ಅವಳ ಸಂಬಂಧನೇ ಬೇಡ ಅಂದಮೇಲೆ ಅವಳ ಹೆಸರೇನಕ್ಕೆ ಇಲ್ಲಿ ಅಂತ ಹೇಳ್ತಾಳೆ. ಆಗ ಮೋಹನ ಇದ್ದವರು, ಇಲ್ಲ ಇಲ್ಲ ಈಶ್ವರಿ, ಇರೋದು ಕರೆಕ್ಟಾಗೇ ಇದೆ, ಈಗ ನಮ್ಮ ಫ್ಯಾಮಿಲಿನಲ್ಲೂ ಎಷ್ಟೋ ಜನಕ್ಕೆ ನಾವು ಡಿವೋರ್ಸ್ ಕೇಸ್ ಹಾಕಿರೋದು ಗೊತ್ತೇ ಇಲ್ಲ, ಅಂಥದ್ರಲ್ಲಿ ಅವಳ ಹೆಸರು ಇನ್ವಿಟೇಷನಲ್ಲಿ ಇಲ್ಲ ಅಂತಂದರೆ ಎಲ್ಲರೂ ಕೇಳ್ತಾರೆ, ಯಾಕೆ ಸುಖಾಗಮನಕ್ಕೆ ವಿದ್ಯೆನ ಹೆಸರು ಹಾಕ್ಸಿಲ್ಲ ಅಂತ. ಇವಾಗ ಕರೆಕ್ಟಾಗೇ ಇದೆ, ಮುಂದೆ ಅದು ಏನಾಗುತ್ತೋ, ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ಅದು ಬೇರೆ, ಆದರೆ ಇವಾಗಿನ ಪರಿಸ್ಥಿತಿಗೆ ಇದು ಕರೆಕ್ಟಾಗೇ ಇದೆ ವಿದ್ಯೆನ ಹೆಸರು ಹಾಕ್ಸಿರೋದು ಅಂತ ಮೋಹನ ಕೂಡ ಹೇಳ್ತಾರೆ. ಆವಾಗ ಚಂಪಾ ಇದ್ದವಳು, ದೊಡ್ಡ ಮಾವ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಶಿವರಾಮೇಗೌಡರನ್ನ ಕೇಳ್ತಾಳೆ. ಹಾಗೆ ಈಶ್ವರಿ ಇದ್ದವಳು, ಚಂಪಾ ನಿನ್ನ ಬಾಯಿ ಮುಚ್ಚು, ಈ ವಿಷಯ ನಿನಗೂ ಏನು ಸಂಬಂಧ ಇಲ್ಲ, ಇದು ನಮ್ಮನೆ ವಿಷಯ, ನಿನ್ನ ಬಾಯಿ ಮುಚ್ಚು ಅಂತ ಬೈದು ಬಿಡ್ತಾಳೆ. ಆಗ ಭಗೀರಥಿ ಇದ್ದವರು, ಏಯ್ ಸಾಕು ಮುಚ್ಚೆ, ಅವಳಿಗೆ ಏನಕ್ಕೆ ಈ ಮನೆಗೂ ಸಂಬಂಧ ಇಲ್ಲ, ಅವಳು ಕೂಡ ನಿನ್ನಂಗೆ ಈ ಮನೆಯಲ್ಲಿ ಒಬ್ಳು ಸೊಸೆ, ನಿನ್ನ ಬಾಯಿ ಮುಚ್ಚು, ನೀನೇನು ಹೇಳೆ ಚಂಪಿ ಅಂತ ಹೇಳ್ತಾರೆ. ಆಗ ಚಂಪಾ ಇದ್ದವಳು, ಅದು ದೊಡ್ಡ ಮಾವ, ಅಮ್ಮಮ್ಮ ಮತ್ತು ಅತ್ತೆ ಹೇಳ್ತಾರೆ, ಅದು ಕರೆಕ್ಟಾಗೇ ಇದೆ, ವಿದ್ಯಾಕ್ಕನ ಹೆಸರು ಇನ್ವಿಟೇಷನಲ್ಲಿರೋದು ಕರೆಕ್ಟಾಗೇ ಇದೆ ಮಾವ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ನಿರ್ಧಾರ ತಗೊಬೇಕಾಗಿರೋದು ಭದ್ರಣ್ಣ, ಏನು ಅವ್ರೇನು ನಿರ್ಧಾರ ತಗೊತಾರೆ ಅದೇ ಫೈನಲ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದರು, ಅದು ಕರೆಕ್ಟೇ ಚಂಪಿ ನೀನು ಹೇಳೋದನ್ನು, ಗೋವಿಂದ ಒಂಚೂರು ಭದ್ರಂಗೆ ಫೋನ್ ಮಾಡಿ ಬರೋಕೆ ಹೇಳಿಲ್ಗೆ ಅಂತ ಹೇಳ್ತಾರೆ. ಗೋವಿಂದೇಗೌಡರು ಭದ್ರಂಗೆ ಫೋನ್ ಮಾಡಿ ಬರೋಕೆ ಹೇಳ್ತಾರೆ. ಭದ್ರ ಬಂದ್ಬಿಟ್ಟು ಏನಪ್ಪಯ್ಯ ಅಂತ ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಅಲ್ಲ ಕಣ್ಲ ಮಗ ಭದ್ರ, ಈಗ ಕಣ್ಮಣಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸೋಕೆ ಹೋಯ್ತಾ ಇದ್ದೋ, ಆದರೆ ಸುಖಾಗಮನ ಹೆಸರು ಹಾಕ್ಸೋಕ್ಕೆ ಸ್ವಲ್ಪ ಜನ ವಿದ್ಯೆನ ಹೆಸರು ಹಾಕ್ಸ್ಬೇಕು ಅಂತವ್ರು, ಸ್ವಲ್ಪ ಜನ ಬೇಡ ಅಂತವ್ರು. ಇಲ್ಲಿ ನಿನ್ನ ಒಪಿನಿಯನ್ ಏನಿಲ್ಲ, ಇದರಲ್ಲಿ ನಿನ್ನ ನಿರ್ಧಾರ ಏನಿದೆ ಅದನ್ನು ಹೇಳ ಅಂತ ಹೇಳ್ತಾರೆ. ಸರಿ ಅಂತ ಅವ್ನು ಯೋಚನೆ ಮಾಡ್ತಿರ್ತಾನೆ. ಆ ಗೋವಿಂದೇಗೌಡರು, ಕರೆಕ್ಟು ಭದ್ರಾ, ನಿನ್ನ ನಿರ್ಧಾರನೇ ಇಲ್ಲಿ ಫೈನಲ್ಲು, ನೀನು ಕರೆಕ್ಟಾಗಿ ಯೋಚನೆ ಮಾಡಿ ಹೇಳೋ, ಅವಳ ಹೆಸರು ಇರಬೇಕಾ ಇರಬಾರ್ದಾ ಅಂತ ಹೇಳಿ ಅಂತ ಅವರು ಕೂಡ ಹೇಳ್ತಾರೆ. ತದಾದ ನಂತರ ಭಗೀರಥಿಯವರು ಕೂಡ ಹೇಳ್ತಾ ಇದ್ದಾರೆ, ಲೋ ಭದ್ರಾ ಮಗ, ನೀನು ಯಾರ ಮಾತು ಕೇಳಬೇಡ, ನಿನ್ಗೆ ಹಿಂಗೆ ಅನ್ಸುತ್ತೆ ಅದನ್ನು ಹೇಳಿ ನಿನ್ನ ಒಪಿನಿಯನ್ನ ಅಂತ ಹೇಳ್ತಾರೆ. ಆಗ ಭದ್ರಾ ಇದ್ದನು, ಅದು ಅಪ್ಪಯ್ಯ, ನಾನು ಅವಳು ನನ್ನ ಜೀವನದಲ್ಲಿ ಬೇಡ ಅಂತ ನಾನು ಅಲ್ಲೇ ಡಿಸೈಡ್ ಮಾಡಿ ಆಗೋಗಿದ್ದೆ, ಹಾಗೆ ಲಗ್ನ ಪತ್ರಿಕೆನಲ್ಲ ಅವಳ ಹೆಸರು ಬೇಡ ಅಂತ ಹೇಳಿಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ. ಆಗ ಶಿವರಾಮೇಗೌಡರಿದ್ದರು, ಲೋ ಗೋವಿಂದ, ಇನ್ನೇನು ಎರಡು ಮಾತೇ ಬೇಡ, ಅದರಲ್ಲಿ ಭದ್ರಾ ಹೇಳಿದ್ಮೇಲೆ ಮುಗೀತು, ಆ ಹೆಸರು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಂಟು ಹೋಗ್ತಿರ್ತಾನೆ ಭಗೀರಥಿಯವರು. ಲೋ ಶಿವರಮ್ಮ ನೀನು ಮಾಡ್ತಾ ಇರೋ ತಪ್ಪು ಕಣೋ ಶಿವರಮ್ಮ ಅಂತ ಕೂಗಿದ್ರು ಕೂಡ ಶಿವರಾಮೇಗೌಡರು ಅಲ್ಲಿ ನಿಂತ್ಕೊಳ್ದೇ ಹೊರಟೋಗ್ತಾರೆ. ಆವಾಗ ಇಲ್ಲಿ ಸಾವಿತ್ರಿ ಇದ್ದವಳು ಈಶ್ವರಿಗೆ, ಅದಕ್ಕೆ ನೀವು ಇದನ್ನೆಲ್ಲ ಹೊಡೆದಾಕ್ಬಿಡ್ರಿ, ನೇಮು ವಿದ್ಯಾ ಅನ್ನೋ ಹೆಸರನ್ನ ಇಲ್ಲಿ ಇಡಬೇಡ್ರಿ, ಪ್ರಿಂಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಹೊಡೆದಾಕಿ ಅಂತ ಹೇಳಿ ಪೆನ್ ತಗೊಂಡು ವಿದ್ಯೆನ ಹೆಸರನ್ನ ಅಲ್ಲೇ ಹೊಡೆದಾಕ್ಸ್ಬಿಡ್ತಾರೆ. ಮತ್ತೆ ಇಲ್ಲಿ ಕಣ್ಮಣಿ ಅಳ್ತಾ ಇದ್ದಾಳೆ ಮನಸಲ್ಲೇ, ಅಯ್ಯೋ ಏನು ಮಾಡೋದು, ನಾನು ಈ ಮದುವೆ ನಿಂತೋಗ್ಲಿ ಅಂತ ಅನ್ಕೊತಾ ಇದ್ದೀನಿ, ಇವ್ರು ನೋಡಿದ್ರೆ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸೋದಕ್ಕೆ ಇಷ್ಟೊಂದು ಹೊಡೆದಾಡ್ತಾ ಇದ್ದಾರೆ, ದೇವ್ರ ದಯೆಯಿಂದ ಹೆಂಗಾದರೂ ಮಾಡಿ ಮದುವೆ ನಿಂತೋದ್ರೆ ಸಾಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಕಾಲೇಜ್ ಮುಗಿಸ್ಕೊಂಡು ವಿದ್ಯಾ ಹೋಟೆಲ್ಗೆ ಬಂದು, ಅಣ್ಣ ನಾನು ಬಂದುಬಿಟ್ಟೆ ಅಣ್ಣ ಅಂತ ಹೇಳಿ ಹೇಳ್ತಾಳೆ. ಆಗ ಹೋಟೆಲ್ ಓನರ್ ಇದ್ದವರು, ಸರಿ ಹೋಗಿ ಒಳಗಡೆ ಸ್ವಲ್ಪ ತರಕಾರಿ ಕಟ್ ಮಾಡಿ ಫಸ್ಟು ಅಂತ ಹೇಳಿ ತರಕಾರಿ ಕಟ್ ಮಾಡೋದಕ್ಕೆ ಕಳಿಸ್ತಾರೆ. ಮತ್ತಿಲ್ಲಿ ಭದ್ರಾ ಅಂತ ನನ್ನ ಫ್ರೆಂಡ್ ಸ್ವಾಮಿಗೆ ಫೋನ್ ಮಾಡಿ, ಸ್ವಾಮಿ ಎಲ್ಲಿದ್ದಿಲ್ಲ ಅಂತ ಕೇಳ್ತಾನೆ. ಅವ್ನ ಫ್ರೆಂಡ್ ಸ್ವಾಮಿ ಇದ್ದವನು, ಇಲ್ಲೇ ಚಿಕ್ಕಮಂಡ್ಯ ರೋಡಲ್ಲಿರುವಂಥ ಹೋಟ್ಲ್ ಹತ್ರ ಇದ್ದೀನಿ ಅಂತ ಹೇಳ್ತಾನೆ. ಆಗ ಭದ್ರಾ, ಸರಿ ಅಲ್ಲೇ ಇರು, ಬರ್ತಾ ಇದ್ದೀನಿ, ನಿನ್ನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಚಿಕ್ಕಮಂಡ್ಯ ಹೋಟೆಲ್ ಹತ್ರ ಹೋಗ್ತಾ ಇದ್ದಾನೆ. ಮತ್ತಿಲ್ಲಿ ಮನೆಯಲ್ಲಿ ಈಶ್ವರಿ ಚಂಪಾಗೆ ಬೈತಾ ಇದ್ದಾಳೆ,
ಚಂಪಾ ಬಾರೆ ಇಲ್ಲಿ ಅಂತ ಕರೀತಾಳೆ. ಚಂಪಾ ಆಚೆ ಬರ್ತಾಳೆ. ಏನತ್ತೆ ಅಂತ. ಅಲ್ಲ ಕಣೆ, ಈ ಮನೆಯಲ್ಲಿ ಏನಾದ್ರೂ ನಾವು ಮಾತಾಡ್ತಾ ಇದ್ದೀವಿ ದೊಡ್ಡವರು, ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋ ಸೆನ್ಸ್ ಇಲ್ವಾ ನಿನಗೆ? ಮಧ್ಯದಲ್ಲಿ ಮಾತಾಡ್ತೀಯ, ಅಷ್ಟು ದೊಡ್ಡೋಳಾಗ್ಬಿಟ್ಟ ನೀನು ಅಂತ ಬೈತಾರೆ. ಆಗ ಚಂಪಾ ಇದ್ದಳು, ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದಳು, ಸರಿ ಈ ಮನೆಯಲ್ಲಿ ನಡೆದಿರೋ ವಿಷಯ ಏನಾದರೂ ಔಟ್ ಹೌಸ್ಗಾಗಲೇ ವರದಿ ಒಪ್ಪಿಸ್ತಾ ಇದೆಯಾ ಹೆಂಗೆ ಅಂತ ಹೇಳ್ತಾಳೆ. ಚಂಪಾ ಇದ್ದಳು, ಇಲ್ಲ ಅತ್ತೆ ನಾನು ಏನೂ ವರದಿ ಒಪ್ಪಿಸಿಲ್ಲ ಅತ್ತೆ, ಒಳ್ಳೆ ವಿಷಯಗಳಾದರೆ ಹೇಳ್ಬೋದು, ಇಂಥ ವಿಷಯನೆಲ್ಲ ಹೇಳೋಕ್ಕಾಗುತ್ತಾ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ಓಹೋ ಸಹವಾಸದ ದೋಸ್ತದಿಂದ ತುಂಬ ಮಾತು ಕಲ್ತ್ಬಿಟ್ಟಿದ್ಯಾ, ಏನಾದರೂ ಈ ಅಟ್ಟಿ ವಿಷಯ ಮನೆಯಿಂದ ಆಚೆ ಹೋಯ್ತು, ಆ 3 ಅಡಿಗೆ ಔಟ್ ಹೌಸಲ್ಲಾದರೂ ಜಾಗ ಇದೆ, ನಿನಗೆ ಈ ಮನೆಯಲ್ಲೂ ಜಾಗ ಇರಲ್ಲ, ಸೊಸೆ ಅಂತ ಒಂಚೂರು ಜಾಗನಾದರೂ ಕೊಟ್ಟಿದ್ದೀವಿ, ನೀನೇನಾದರೂ ಈ ವಿಷಯ ಹೋಗಿ ಆಚೆ ಹೇಳ್ದೋ ನಿನ್ಗೆ ಈ ಮನೆಯಲ್ಲೂ ಜಾಗ ಇರಲ್ಲ, ಹುಷಾರ್ ಅಂತ ಹೇಳಿ ಅವಳನ್ನು ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ತಾಳೆ. ಮತ್ತಿಲ್ಲಿ ಭದ್ರಾ ಅವ್ನ ಫ್ರೆಂಡ್ನ ಕರ್ಕೊಂಡು ಹೋಟೆಲ್ ಹತ್ರ ಬರ್ತಾನೆ. ಹೋಟೆಲ್ ಹತ್ರ ತುಂಬ ಬಿಸಿಲಿರುತ್ತೆ, ಹಂಗಾಗಿ ನಡಿಮಗ ಒಳಗಡೆ ಹೋಗಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಹೋಟೆಲ್ ಒಳಗಡೆ ಹೋಗಿ 2 ಕಾಫಿ ಮತ್ತು 1 ಬಜ್ಜಿನ ಆರ್ಡರ್ ಮಾಡ್ಕೊತಾರೆ. ಆರ್ಡರ್ನ ಯಾರೋ ಬೇರೆ ಸರ್ವೆಂಟ್ ಬಂದು ತೊಗೊತಾನೆ. ಆಗ ಸರ್ವೆಂಟ್ ಹೋಗಿ, ವಿದ್ಯಾಕ್ಕ ಹೋಗಿ ಒಂಚೂರು ಟೇಬಲ್ ಕ್ಲೀನ್ ಮಾಡ್ಕೊಂಬಿಡು ಅಂತ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಕಳಿಸ್ತಾರೆ. ಅಲ್ಲಿ ನೋಡಿದ್ರೆ ವಿದ್ಯಾ ಬಂದಿದ್ದು ನೋಡಿ ಭದ್ರಾ ಶಾಕ್ ಆಗಿ ಹೋಗ್ತಾನೆ. ಇವಳೇನು ಇಲ್ಲಿ ಕೆಲಸ ಮಾಡ್ತಾವಳಲ್ಲ, ಓಹೋ ಇವಳು ಅದಕ್ಕೇನು ಅಷ್ಟೊತ್ತಿಗೆ ಎದ್ದು ಓಡೋಡಿ ಬರ್ತಾ ಇದ್ದು ಮತ್ತು ಅಷ್ಟೊಂದು ಲೇಟಾಗಿ ಬರ್ತಾ ಇದ್ದಿದ್ದು ಅಂತ ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ಇಲ್ಲಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾಳೆ. ಆಗ ಅವನ ಜೊತೆ ಭದ್ರನ ಜೊತೆ ಹೋಗಿರೋ ಅಂಥ ಸ್ವಾಮಿ ಅನ್ನೋ ಹುಡುಗ, ಮೇಡಮ್ ಹಾಗೆ 2 ಗ್ಲಾಸ್ ನೀರು ತಂದುಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ವಿದ್ಯಾ ನೀರು ತೊಗೊಂಬಂದು ಅವ್ರ ಗ್ಲಾಸಿಗೆ ನೀರು ಹಾಕಕ್ಕೆ ಹೋಗ್ತಾಳೆ. ಯಾರೋ ಕಸ್ಟಮರ್ ನಡ್ಕೊಂಡು ಹೋಗ್ಬೇಕಾದ್ರೆ ವಿದ್ಯನ ಕೈ ಟಚ್ ಮಾಡಿಬಿಡ್ತಾರೆ ಸಡನ್ನಾಗಿ. ವಿದ್ಯಾ ನೀರನ್ನ ಭದ್ರನ ಮೇಲೆ ಚೆಲ್ಬಿಡ್ತಾಳೆ. ಅದನ್ನು ನೋಡಿದಂಥ ಹೋಟೆಲ್ ಓನರು ಕೋಪ ಮಾಡಿಕೊಂಡು ವಿದ್ಯಂಗೆ ಬೈತಾ ಇದ್ದಾರೆ. ಅಲ್ಲ ಕಣಮ್ಮ, 1 ಲೋಟಕ್ಕೆ ನೀರು ಹಾಕಕ್ಕೆ ಬರಲ್ಲ ಅಂದರೆ ಯಾಕ್ರಮ್ಮ ಕೆಲ್ಸಕ್ಕೆ ಸೇರ್ಕೊತೀರ, ನಿಮಗೆ ಬುದ್ಧಿ ಬೇಡವೇನ್ರಮ್ಮ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಅಲ್ಲ ಸರ್ ಕ್ಷಮಿಸ್ಬಿಡಿ, ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳಕ್ಕೆ ಹೋಗ್ತಾಳೆ. ಅವಾಗ ನೀನು ಕ್ಷಮಿಸಕ್ಕಲ್ಲ ಕಣಮ್ಮ, ಇಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡಿರೋದು, ಕರೆಕ್ಟಾಗಿ ಕೆಲಸ ಮಾಡೋದಿದ್ರೆ ಮಾಡಮ್ಮ, ಇಲ್ಲ ಅಂತಂದರೆ ನೀನು ಲೆಕ್ಕ ಚುಕ್ತಾ ಮಾಡ್ತೀನಿ, ಈಗಲೇ ಹೋಗ್ತಾ ಇರಮ್ಮ ಬಿಟ್ಟು ಅಂತ ಬೈದು ಅಲ್ಲಿಂದ ಹೊರಟೋಗ್ಬಿಟ್ಟು ಭದ್ರಂಗೆ ಹೇಳ್ತಾ ಇದ್ದಾರೆ, ಸಾರಿ ಸರ್ ಕ್ಷಮಿಸ್ಬಿಡಿ, ಹುಡುಗಿ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಆಗ ಭದ್ರಾ ಇದ್ದವನು, ಇರಲಿ ಬಿಡಿ ಸರ್ ಪರವಾಗಿಲ್ಲ ಅಂತ ಭದ್ರಾ ಹೇಳ್ತಾನೆ. ವಿದ್ಯೆ ಸರಿ ಅಂತ ಮತ್ತೆ 2 ಕಾಫಿ ಮತ್ತು ಬಜ್ಜಿನ ಅವಳೇ ತೊಗೊಂಬಂದು ಸರ್ವ್ ಮಾಡ್ತಾಳೆ. ಭದ್ರಾ ಇಲ್ಲಿ ಕಾಫಿ ಕುಡಿದೇನೆ ವಿದ್ಯೆನೇ ನೋಡ್ಕೊಂಡು ಕೂತಿರ್ತಾನೆ. ಆವಾಗ ಅವ್ನ ಫ್ರೆಂಡ್ ಸ್ವಾಮಿ ಇದ್ದವನು, ಯಾಕೆ ಮಗ ಹಂಗೆ ಕುತ್ಕೊಂಡ್ಬಿಟ್ಟೆ, ಫಸ್ಟು ಕಾಫಿ ಕುಡಿ ಆರೋಗುತ್ತೆ ಅಂದಾಗೆ, ಸಿಕ್ಕಿ ಸುಮಾರು ವರ್ಷ ಆಯಿತು, ಮದುವೆಗಿದ್ವಿ ಆಯಿತು, ಹೆಂಗೆ ನಿಂದು ಅಂತ ಕೇಳ್ತಾನೆ. ಆಗ ಭದ್ರಾ ಇದೊಂದು ಮದುವೆ ಆಗಿದೆ ಮಗ, ಇನ್ನೂ ಮಕ್ಕಳಾಗಿಲ್ಲ ಅಂತ ಹೇಳ್ತಾನೆ. ಹೀಗೆ ಇಬ್ಬರು ಕೂಡ ಮಾತಾಡಿಕೊಂಡು ಕಾಫಿ ಕುಡಿದು ಮುಗಿಸ್ತಾರೆ. ಕಾಫಿ ಕುಡಿದ್ಬಿಟ್ಟು ಬಿಲ್ ಕೊಡೋದಕ್ಕೆ ಓನರ್ ಹತ್ರ ಹೋಗ್ತಾರೆ. ಬಿಲ್ ಕೊಡಬೇಕಾದ್ರೆ ಭದ್ರಾ ಹೇಳ್ತಾನೆ, ಅಲ್ಲ ಸರ್ ಆ ಹುಡುಗಿ ಏನು ತಪ್ಪು ಮಾಡ್ತು ಅಂತ ಹಂಗೆ ಬಾಯಿಗೆ ಬಂದಂಗೆ ಬೈದ್ರಿ, ಏನೋ ಯಾರೋ ಹೋಗ್ಬೇಕಾದ್ರೆ ಕೈ ಟಚ್ ಆಯಿತು, ಆ ಹುಡುಗಿಗೆ ಗೊತ್ತಿಲ್ಲದಂಗೆ ನೀರು ಚೆಲ್ಬಿಡ್ತು ಅಷ್ಟೇ, ಅದಕ್ಕೆಲ್ಲ ಏನಕ್ಕೆ ಬೈಯಕ್ಕೆ ಹೋದ್ರಿ ನೀವು ಅಂತ ಹೇಳ್ತಾರೆ. ಆಗ ಹೋಟೆಲ್ ಏನೋರು ಇದ್ದರು, ಸರ್ ನಿಮಗೆ ಗೊತ್ತಾಗಲ್ಲ, ಇವಾಗಿನ ಕೆಲಸದವರೆಲ್ಲ ಶೂರ್ ಸದ್ರ ಕೊಟ್ಬಿಟ್ರೆ ತುಂಬ ಜಾಸ್ತಿ ಆಡ್ತಾರೆ ಅದಕ್ಕೆ ಅಂತ ಹೇಳ್ತಾರೆ. ಭದ್ರಾ ಇದ್ದವನು, ಸರಿ ಕೆಲಸದವ್ರನ್ನ ಅದ್ಬಸ್ತಲ್ಲಿ ಇಟ್ಕೊಳ್ಳೋದು ಸರಿ, ಆದರೆ ಯಾವ ಸರಿ ಯಾವ ತಪ್ಪು ಅಂತ ತಿಳ್ಕೊಳ್ಳದೆ ಬೈಯೋದು ತಪ್ಪು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ. ವಿದ್ಯಾ ಅದನ್ನ ನೋಡಿ ಎಷ್ಟು ಒಳ್ಳೆಯವನು ಭದ್ರಾ ಅಂತ ಮನಸ್ಸಲ್ಲಿ ಅನ್ಕೊತಿದ್ದಾಳೆ. ಭದ್ರಾ ಇಲ್ಲಿ ಆಚೆ ಬಂದು ಫೋನಲ್ಲಿ ಮಾತಾಡ್ತಾ ನಿಂತಿರ್ತಾನೆ. ವಿದ್ಯಾ ಒಳಗಡೆ ಕೆಲಸ ಮುಗಿದು ಆಚೆ ರೋಡಲ್ಲಿ ಎಲ್ಲರೂ ಒಳಗಡೆ ಕರೆಯೋದಕ್ಕೆ ಫ್ಲಾಗ್ ಇಟ್ಕೊಂಡು ಆಚೆ ಹೋಗ್ತಾಳೆ. ಭದ್ರಾ ನೋಡ್ತಾ ಇದ್ದಾನೆ ಇವಳು ಎಲ್ಲ ಹೋಗ್ತಿದ್ದಾಳೆ ಅಂತ. ಅಲ್ಲೋಗಿ ವಿದ್ಯಾ ಅವಳು ಕೆಲಸದ ಥರ, ಬನ್ನಿ ಎಲ್ಲ ಒಳಗಡೆ ಬನ್ನಿ, ಚೆನ್ನಾಗಿದೆ ಊಟ, ಚೆನ್ನಾಗಿದೆ ಟಿಫನ್ ಚೆನ್ನಾಗಿದೆ, ಬನ್ನಿ ಅಂತ ಹೇಳಿ ಎಲ್ಲ ಜನನೂ ಒಳಗಡೆ ಕರೀತಾ ಇರ್ತಾಳೆ. ಅದನ್ನು ನೋಡಿ ಭದ್ರನ ಮನಸ್ಸು ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ಮತ್ತಿಲ್ಲಿ 10 ಗಂಟೆ ರಾತ್ರಿ ಆಗಿರುತ್ತೆ. ಈಶ್ವರಿ, ಸಾವಿತ್ರಿ, ವಿನಂತಿ, ಚಿತ್ರ ಎಲ್ಲ ಮನೆಯಿಂದ ಆಚೆ ಕಾಯ್ತಾ ಇರ್ತಾರೆ. ಅಲ್ಲ ಸಾವಿತ್ರಿ, ಇವಳು ನಿನ್ನೆ ಮೊನ್ನೆ ಎಲ್ಲ 10 ಗಂಟೆಗೆ ಬಂದು ಇವತ್ತು 10 ಗಂಟೆ ಆದರೂ ಬಂದಿಲ್ಲ, ಇವಳು ಹೀಗೆ ಬಿಟ್ಟರೆ ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದು ಬರ್ತಾಳೆ, ಅಂಥ ಕೆಲಸ ಮಾಡ್ತಾಳೆ ಇವಳು, ಈ ವಿಷಯನ ಇಲ್ಲಿಗೆ ಬಿಡಬಾರ್ದು ಅಂತ ಇರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಆಟೋಯಿಂದ ಇಳಿತಾಳೆ. ಅದನ್ನು ನೋಡ್ಬಿಟ್ಟು ಸಾವಿತ್ರಿ ಇದನ್ನು ಮಾತಾಡೋದಕ್ಕೆ ನೀನೇ ಸರಿ, ಬಾ ಮಾತಾಡು ಅಂತ ಹೇಳಿ ಸಾವಿತ್ರಿನ ಕರ್ಕೊಂಡೋಗಿ ವಿದ್ಯೆನ ಮುಂದೆ ನಿಲ್ಲಿಸ್ತಾರೆ. ಸಾವಿತ್ರಿ ಚಿಟ್ಕಿ ಹೊಡಿತಾಳೆ. ವಿದ್ಯಾ ಹಾಗೆ ಅವಳನ್ನ ಹಂಗೆ ನೋಡ್ತಾ ಇರ್ತಾಳೆ. ಮತ್ತಿಲ್ಲಿ ಭದ್ರಾ ಕೂಡ ಬಂದು, ಅಲ್ಲ ಈ ಹೋಟ್ಲಲ್ಲಿ ಕೆಲಸ ಮಾಡೋ ಅಂಥ ನಾಟಕ ಯಾಕೋ ನಿಂದು ಅಂತ ಕೇಳ್ತಾನೆ ವಿದ್ಯೆನ. ವಿದ್ಯಾ ಇದ್ದನು, ಅದು ಏನು ಮಾಡೋಕ್ಕಾಗುತ್ತೆ, ಬೇರೆಯವ್ರ ಹತ್ರ ಕೈ ಚಾಚಿ ಬದುಕೋಕ್ಕಾಗಲ್ಲ, ಅಂದಮೇಲೆ ಕಷ್ಟಪಟ್ಟಾದರೂ ದುಡಿದು ಬದುಕಬೇಕು, ಈ ದುಡಿತಾ ಇರೋದು ನಾನು ಬೇರೆ ಏನಕ್ಕೂ ಅಲ್ಲ, ನನ್ನ ಶಿಕ್ಷಣಕ್ಕೆ ಮತ್ತು ನಾನು ಹೊಟ್ಟೆಲಿ ಬೆಳೀತಾ ಇರೋವಂಥ ಮಗುಗೋಸ್ಕರ ಅಷ್ಟೇ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಭದ್ರನ ಮನಸ್ಸು ಚುರುಕ ಅನ್ನತ್ತೆ. ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್. ಫ್ರೆಂಡ್, ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.